ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಮತ್ತೊಮ್ಮೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಎಪಿಸೋಡ್ ನಲ್ಲಿ ಮಾರ್ಕೆಟ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಾರ್ಕೆಟ್ ಪ್ಯಾಟರ್ನ್ಸ್ ಅಂದ್ರೆ ಏನು? ಮಾರ್ಕೆಟ್ ಪ್ಯಾಟರ್ನ್ಸ್ ಆರ್ ಸ್ಪೆಸಿಫಿಕ್ ಫಾರ್ಮೇಶನ್ ಆಫ್ ಪ್ರೈಸ್ ಚಾರ್ಟ್ ದಟ್ ಇಂಡಿಕೇಟ್ಸ್ ಪೊಟೆನ್ಷಿಯಲ್ ಫ್ಯೂಚರ್ ಪ್ರೈಸ್ ಮೂವ್ಮೆಂಟ್ಸ್. They are based on the idea that history tends to repeat itself and similar price patterns often lead to similar outcomes. ಸೊ ಹಿಂದೆಗಡೆ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಹಿಂದೆಗಡೆ ಯಾವ ರೀತಿ ಪ್ಯಾಟರ್ನ್ಸ್ಗಳಾಗಿರುತ್ತೋ ಅದೇ ರೀತಿ ಪ್ಯಾಟರ್ನ್ ಆಗಿರುತ್ತೆ. ಏನಕ್ಕೆಂದ್ರೆ ಇವಾಗ ಹೈಯರ್ ಹೈಸ್ ಮಾಡುತ್ತೆ ಮಾರ್ಕೆಟು, ಇಲ್ಲ ಅಂದರೆ ಲೋವರ್ ಲೋಸ್ ಮಾಡುತ್ತೆ, ಇಲ್ಲ ಅಂದರೆ ಸೈಡ್ ವೈಸ್ ಇರಬೇಕು. ಇವು ಮೂರು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಮಾರ್ಕೆಟು. ಸೊ ಇದನ್ನ ಐಡೆಂಟಿಫೈ ಮಾಡೋದ್ರೇ ಮಾರ್ಕೆಟ್ ಪ್ಯಾಟರ್ನು. ಇವಾಗ ಹೈಯರ್ ಹೈಸ್ ಆಗ್ತಿದೆ, 10 ವರ್ಷದಿಂದ ಹೈಯರ್ ಹೈಸ್ ಆಗ್ತಿದ್ದು ಒಂದೇ, ಈಗ ಕರೆಂಟಲ್ಲಿ ಹೈಯರ್ ಹೈಸ್ ಆಗ್ತಿರೋದು ಒಂದೇ, ಮುಂದೆ ಆಗೋದು ಒಂದೇ, ಆದರೆ ಒಂದೇ ಪ್ಯಾಟರ್ನ್ ಆಗ್ತಿರುತ್ತೆ. ಆ ಪ್ಯಾಟರ್ನ್ ಐಡೆಂಟಿಫೈ ಮಾಡೋದೇ ಟ್ರೇಡರ್ ಆಗಿ ನಮ್ಮ ಕರ್ತವ್ಯ. ರೆಕಗ್ನೈಸಿಂಗ್ ದೀಸ್ ಪ್ಯಾಟರ್ನ್ಸ್ ಕ್ಯಾನ್ ಹೆಲ್ಪ್ ಟ್ರೇಡರ್ಸ್ ಐಡೆಂಟಿಫೈ ಪೊಟೆನ್ಷಿಯಲ್ ಎಂಟ್ರಿ ಅಂಡ್ ಎಕ್ಸಿಟ್ಸ್, ಮೇಕಿಂಗ್ ದೇರ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಮೋರ್ ಎಫೆಕ್ಟಿವ್ ಅಂಡ್ ಪ್ರಾಫಿಟಬಲ್. ಫಸ್ಟ್ ಬಂದು RBR ಅಂತ, ಅಥವಾ ರ್ಯಾಲಿ ಬೇಸ್ ರ್ಯಾಲಿ, ಅದನ್ನೇ RBR ಪ್ಯಾಟರ್ನ್ ಅಂತ ಕರೀತಾರೆ. Rally base rally pattern occurs when a price rallies up, consolidate in a base, and then rallies up again. This pattern indicates strong buying pressure. So ಯಾವುದೇ ಒಂದು ಪ್ರೈಸು ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ನೆಕ್ಸ್ಟು ಅದು ಬೇಸ್ ಆಗುತ್ತೆ, ಬೇಸ್ ಇಲ್ಲಾಂದ್ರೆ ರೆಸ್ಟಿಂಗ್ ಅಂತಾನು ಕರಿಬೋದು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ವಾಪಸ್ ರ್ಯಾಲಿ ಮಾಡುತ್ತೆ. ಓಕೆನಾ? ರ್ಯಾಲಿ, ಬೇಸ್ ಮತ್ತೆ ರ್ಯಾಲಿ. ಲುಕ್ ಫಾರ್ ಸ್ಟ್ರಾಂಗ್ ಅಪ್ವರ್ಡ್ ಪ್ರೈಸ್ ಮೂಮೆಂಟ್ಸ್ ಫಾಲೋಡ್ ಬೈ ಎ ಪೀರಿಯಡ್ ಆಫ್ ಕನ್ಸಾಲಿಡೇಷನ್ ಆರ್ ಬೇಸ್ ಆರ್ ರೆಸ್ಟಿಂಗ್ ಅಂಡ್ ದೆನ್ another upward price movements. So ಇದೆ rally base rally. RBR pattern indicates continuation of an uptrend and can be used to identify potential buy opportunities. ಅಂದ್ರೆ ಇದು ಅಪ್ ಟ್ರೆಂಡ್ ಅಲ್ಲಿ ಆಗ್ತಿರುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಯಾವಾಗಲೂ ನನ್ನ ಎಕ್ಸಾಂಪಲ್ ನಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಹೈಯರ್ ಹೈಸ್, ಹೈಯರ್ ಲೋಸ್, ಹೈಯರ್ ಲೋಸ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದ್ಸಲ ಹೈಯರ್ ಲೋಸ್ ಮಾಡಲ್ಲ, ಅಲ್ಲೇ ಬೇಸ್ ಔಟ್ ಆಗ್ಬಿಡುತ್ತೆ. ಸೊ ಓಕೆನಾ? ಸೊ ಅಥವಾ ಈ ಪುಲ್ ಬ್ಯಾಕ್ನು ಒಂದೊಂದ್ಸಲ ಕೆಲವೊಂದ್ಸಲ ಬೇಸ್ ಅಂತಾರೆ. ಏನಕ್ಕೆ ನೀವು ಯಾವ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಿರ್ತೀರಾ ಅದ್ರ ಮೇಲ್ಗಡೆನೂ ಡಿಪೆಂಡ್ ಆಗುತ್ತೆ. ಇದನ್ನೆಲ್ಲ ಇನ್ ಡೀಟೇಲು ಯಾವ್ದಾದ್ರು ಲೈವ್ ಎಕ್ಸಾಂಪಲ್ ತೋರಿಸ್ಬಿಟ್ಟು ನಾನು ಮಾಡ್ತೀನಿ. ನೆಕ್ಸ್ಟ್ ಬರೋದು ಡ್ರಾಪ್ ಬೇಸ್ ಡ್ರಾಪ್ ಪ್ಯಾಟರ್ನ್ ಅಂತ. ಸೊ ರ್ಯಾಲಿ ಬೇಸ್ ರ್ಯಾಲಿ ಇದೇನಿತ್ತೋ ಅದ್ರದ್ದು ಎಕ್ಸಾಕ್ಟ್ ಆಪೋಸಿಟ್ ಡ್ರಾಪ್ ಬೇಸ್ ಡ್ರಾಪ್. ಎ ಡ್ರಾಪ್ ಬೇಸ್ ಡ್ರಾಪ್ ಪ್ಯಾಟರ್ನ್ ಅಕರ್ಸ್ ವೆನ್ ದ ಪ್ರೈಸ್ ಡ್ರಾಪ್ಸ್, consolidate in a base and then drops again. This pattern indicates selling pressure. ಸೊ ಪ್ರೈಸು ಡ್ರಾಪ್ ಆಗಿರುತ್ತೆ ಮೊದಲೇ, ಮತ್ತೆ ಕೆಳಗಡೆ ಬಂದು ಇಲ್ಲಿ ಬೇಸ್ ಮಾಡುತ್ತೆ, ಅಥವಾ ಕನ್ಸಾಲಿಡೇಟ್ ಆಗುತ್ತೆ, ಅಥವಾ ರೆಸ್ಟ್ ಮಾಡುತ್ತೆ, ಅದಾದ್ಮೇಲೆ ಮತ್ತೆ ವಾಪಸ್ ಪ್ರೈಸ್ ಕೆಳಗಡೆ ಹೋಗುತ್ತೆ. ಸೊ ಇದು ಡ್ರಾಪ್ ಆಗಿದೆ, ನೆಕ್ಸ್ಟ್ ಬೇಸ್ ಆಗಿದೆ, ಮತ್ತೆ ಡ್ರಾಪ್ ಆಗಿದೆ. ಇದನ್ನ ಡ್ರಾಪ್ ಬೇಸ್ ಡ್ರಾಪ್ ಪ್ಯಾಟರ್ನ್. ಲುಕ್ ಫಾರ್ ಸ್ಟ್ರಾಂಗ್ ಡೌನ್ವರ್ಡ್ ಪ್ರೈಸ್ ಮೂವ್ಮೆಂಟ್ ಫಾಲೋಡ್ ಬೈ ಎ ಪೀರಿಯಡ್ ಆಫ್ ಕನ್ಸಾಲಿಡೇಷನ್ ಆರ್ ಬೇಸ್ ಆರ್ ರೆಸ್ಟಿಂಗ್ and then another downward price movements. DVD pattern indicates continuation of a downtrend and can be used to identify potential sell opportunities. ಓಕೆನಾ? ಅಂದ್ರೆ ಮಾರ್ಕೆಟ್ ಸೆಲ್ ಆಗಬೇಕಾದ್ರೆ ಯಾವ ರೀತಿ ಒಂದು ಕಂಟಿನ್ಯೂಷನ್ ಕ್ಯಾಪ್ಚರ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಬರೋದು ರಿವರ್ಸಲ್ ಪ್ಯಾಟರ್ನ್ಸ್. ರ್ಯಾಲಿ ಬೇಸ್ ಡ್ರಾಪ್. ರ್ಯಾಲಿ ಬೇಸ್ ಡ್ರಾಪ್ ಪ್ಯಾಟರ್ನ್ ಅಕರ್ಸ್ when the price rallies up, consolidate in a base and then drops. This pattern indicates potential reversal from an ಅಪ್ ಟ್ರೆಂಡ್ ಟು ಅ ಡೌನ್ ಟ್ರೆಂಡ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆನೆ, ಅಕಸ್ಮಾತ್ ನೀವು ಅದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ನೀವು ಅದನ್ನ ಅಕಸ್ಮಾತ್ ನೋಡಿಲ್ಲ ಅಂತಂದ್ರೆ ಅದ್ರದ್ದು ಲಿಂಕ್ ಇಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಅಕ್ಯುಮುಲೇಷನ್ ಫೇಸ್ ಅಥವಾ ಮಾರ್ಕ್ ಡೌನ್ ಫೇಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಫೇಸ್ ಅಥವಾ ಮಾರ್ಕ್ ಅಪ್ ಫೇಸ್ ಅಂತ. ಸೊ ಅದೇ ರೀತಿ ರ್ಯಾಲಿ ಬೇಸ್ ಡ್ರಾಪ್ ಪ್ರಕಾರ ಪ್ರೈಸು ರ್ಯಾಲಿ ಆಗಬೇಕು ಮೇಲ್ಗಡೆ, ರ್ಯಾಲಿ ಅಂದ್ರೆ ಅಪ್ ಸೈಡು, ನೆಕ್ಸ್ಟ್ ಕನ್ಸಾಲಿಡೇಷನ್ ಫೇಸು ಅಥವಾ ಬೇಸ್ ಫೇಸು ಅಥವಾ ರೆಸ್ಟಿಂಗ್ ಫೇಸು, ಅದಾದ್ಮೇಲೆ ಡ್ರಾಪ್ ಆಗುತ್ತೆ. ಸೊ ಇದು ನಿಮ್ಮ ರ್ಯಾಲಿ, ಇದು ನಿಮ್ಮ ಬೇಸು, ಇದು ನಿಮ್ಮ ಡ್ರಾಪ್. ಓಕೆನಾ? ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆನೆ ಇದು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತಾನು ಅನ್ಕೋಬಹುದು ಅಲ್ವಾ? ಡಿಸ್ಟ್ರಿಬ್ಯೂಷನ್ ಫೇಸ್ ಅಂದ್ರೆ ಏನು? ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರು ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ? ವಾಲ್ಯೂಮು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಇದು ಬೇಸ್ ಆಗ್ತಿದೆ. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಫೇಸು ಅಷ್ಟೇ ಅದೊಂದು ರಿವರ್ಸಲ್ ಪ್ಯಾಟರ್ನ್ ಅಥವಾ ರಿವರ್ಸಲ್ ಸ್ಟ್ರಕ್ಚರ್. ಸೊ ರ್ಯಾಲಿ ಬೇಸ್ ಡ್ರಾಪ್ನು ಅಷ್ಟೇ ಅದೊಂದು ರಿವರ್ಸಲ್ ಪ್ಯಾಟರ್ನ್. ಸೊ ನಮ್ಮ ಕೀ ಲೆವೆಲ್ ಇಲ್ಲಿದ್ರೆ ಪ್ರೈಸು ಅಪ್ ಟ್ರೆಂಡ್ ಅಲ್ಲಿ ಬರುತ್ತೆ. ಏನೋ ಅಪ್ ಟ್ರೆಂಡ್ ಅಲ್ಲಿ ಬಂದಾದ್ಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದ್ಸಲ ಡಿಸ್ಟ್ರಿಬ್ಯೂಟ್ ಆದಾದ್ಮೇಲೆ ಮತ್ತೆ ಅದು ಡೌನ್ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಓಕೆನಾ? ಇದು ನಿಮ್ಮ ರೆಸಿಸ್ಟೆನ್ಸ್ ಝೋನು ಅಥವಾ ಸಪ್ಲೈ ಝೋನ್. ಸೊ ಇವೆರಡೂ ತುಂಬಾ ನೀಟಾಗಿ ಅನಲೈಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ? ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಮತ್ತೆ ಅರ್ಥ ಆಗಿಲ್ಲ ಅಂತಂದ್ರೆ
ಹಿಂದಕ್ಕೆ ಹೋಗಿ ಮತ್ತೆ ಇನ್ನೊಂದ್ಸಲ ನೋಡಿ ಅಥವಾ ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ. ಲುಕ್ ಫಾರ್ ಸ್ಟ್ರಾಂಗ್ ಅಪ್ವರ್ಡ್ ಪ್ರೈಸ್ ಮೂವ್ಮೆಂಟ್ಸ್ ಫಾಲೋಡ್ ಬೈ ಅ ಪೀರಿಯಡ್ ಆಫ್ consolidation or base or resting and a downward price movement. Rally based drop pattern indicates potential reversal and can be used to identify sell opportunities at the top of an uptrend ಅಥವಾ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ನೀವು ಸೆಲ್ ಮಾಡಿದ್ರೆ ಸೊ ನೆಕ್ಸ್ಟ್ ಡೌನ್ ಟ್ರೆಂಡ್ ಮೂವ್ಮೆಂಟ್ ನ ನೀವು ಕ್ಯಾಪ್ಚರ್ ಮಾಡ್ಬೋದು ಅಂತ. ಸೊ ರ್ಯಾಲಿ ಬೇಸ್ ಡ್ರಾಪ್ ಏನಿತ್ತು ಅದ್ರದ್ದು ಎಕ್ಸಾಕ್ಟ್ ಆಪೋಸಿಟ್ ಡ್ರಾಪ್ ಬೇಸ್ ರ್ಯಾಲಿ. ಓಕೆನಾ, ಈ ಪ್ಯಾಟರ್ನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಡ್ರಾಪ್ ಬೇಸ್ ರ್ಯಾಲಿ ಪ್ಯಾಟರ್ನ್ ಅಕರ್ಸ್ when a price drops, consolidate in a base and then rallies up. This pattern indicates potential reversal from a downtrend to an uptrend. ಸೊ ಪ್ರೈಸು ಡ್ರಾಪ್ ಆಗ್ತಿರುತ್ತೆ, ಒಂದು ಕೀ ಝೋನ್ ಹತ್ರ ಬಂದ ತಕ್ಷಣ ಬೇಸ್ ಔಟ್ ಆಗುತ್ತೆ ಅಥವಾ ಕಾನ್ಸಾಲಿಡೇಟ್ ಆಗುತ್ತೆ ಅಥವಾ ರೆಸ್ಟ್ ಮಾಡುತ್ತೆ ಅಥವಾ ಅಕ್ಯುಮುಲೇಟ್ ಆಗುತ್ತೆ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆನೆ. ಅದಾದ್ಮೇಲೆ ಇಲ್ಲಿಂದ ಪೊಟೆನ್ಷಿಯಲ್ ರಿವರ್ಸಲ್ ಆಗುತ್ತೆ ಅಪ್ ಸೈಡ್ಗೆ. ಸೊ ಇದು ರ್ಯಾಲಿ, ಇದು ಬೇಸ್, ಇದು ಡ್ರಾಪ್. ಸೊ ಡ್ರಾಪ್ ಬೇಸ್ ರ್ಯಾಲಿ. ಅಥವಾ ನೀವು ಇನ್ನೊಂದು ರೀತಿ ನೋಡಬೇಕು ಮಾರ್ಕೆಟ್ ಸ್ಟ್ರಕ್ಚರ್ ರೀತಿ ಅಂತಂದ್ರೆ ಇದು ಅಕ್ಯುಮುಲೇಷನ್ ಫೇಸು, ಇದು ಮಾರ್ಕಪ್ ಫೇಸು. ಓಕೆನಾ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಅರ್ಥ ಆಗಿಲ್ಲ ಅಂದ್ರೆ ಎರಡು ವಿಡಿಯೋಸ್ನು ಇನ್ನೂ ಒಂದ್ಸಲ ಸ್ಲೋ ಡೌನ್ ಮಾಡ್ಬಿಟ್ಟು ನೋಡಿ, ಇಲ್ಲ ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಇದ್ರ ಮೇಲ್ಗಡೆ ಏನಾದರೂ ಕ್ವಶನ್ಸ್ ಇದ್ರೆ ಅದನ್ನ ಕೇಳಿ. ಲುಕ್ ಫಾರ್ ಅ ಸ್ಟ್ರಾಂಗ್ ಡೌನ್ವರ್ಡ್ ಪ್ರೈಸ್ ಮೂವ್ಮೆಂಟ್ಸ್ ಫಾಲೋಡ್ ಬೈ ಅ ಪೀರಿಯಡ್ ಆಫ್ ಕನ್ಸಾಲಿಡೇಷನ್ ಅಂಡ್ ದೆನ್ ಅಪ್ವರ್ಡ್ ಪ್ರೈಸ್ ಮೂವ್ಮೆಂಟ್ಸ್. ಡ್ರಾಪ್ ಬೇಸ್ ರ್ಯಾಲಿ ಪ್ಯಾಟರ್ನ್ ಇಂಡಿಕೇಟ್ಸ್ ಪೊಟೆನ್ಷಿಯಲ್ ರಿವರ್ಸಲ್ ಅಂಡ್ ಕ್ಯಾನ್ ಬಿ ಯೂಸ್ ಟು ಐಡೆಂಟಿಫೈ ಬೈ ಆಪರ್ಚುನಿಟೀಸ್ ಅಟ್ ದ ಬಾಟಮ್ ಆಫ್ ದ ಡೌನ್ ಟ್ರೆಂಡ್. ಹೌ ಟು ಟ್ರೇಡ್ ದೀಸ್ ಪ್ಯಾಟರ್ನ್ಸ್. ಈ ಪ್ಯಾಟರ್ನ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಟ್ರೇಡ್ ಮಾಡಬಹುದು ನಾವು. ಫಸ್ಟ್ ಬಂದು ಎಂಟ್ರಿ ಪಾಯಿಂಟ್ಸ್. ಎಂಟರ್ ಎ ಟ್ರೇಡ್ when a price breaks out of a base in the direction of the pattern. So rally base rally ಮತ್ತೆ ಡ್ರಾಪ್ ಬೇಸ್ ರ್ಯಾಲಿ ಪ್ಯಾಟರ್ನ್ಸ್ ಅಲ್ಲಿ ಎಂಟರ್ ಫಾರ್ ಅ ಅಪ್ವರ್ಡ್ ಬ್ರೇಕ್ಔಟ್ ಅಲ್ವಾ. ರ್ಯಾಲಿ ಬೇಸ್ ರ್ಯಾಲಿ ಮತ್ತೆ ಇನ್ನೊಂದು ಯಾವುದು ಡ್ರಾಪ್ ಬೇಸ್ ರ್ಯಾಲಿ ಅಲ್ವಾ. ಸೊ ಇವೆರಡರಲ್ಲೂ ನೀವು ಅಪ್ವರ್ಡ್ ಬ್ರೇಕ್ಔಟ್ಗೆ ವೇಟ್ ಮಾಡಬೇಕು. ಇದು ಕನ್ಸಾಲಿಡೇಷನ್ ಫೇಸು, ಬ್ರೇಕ್ಔಟ್ ಆಯಿತು, ನಿಮ್ಮ ಎಂಟ್ರಿ ಇಲ್ಲಿರುತ್ತೆ, ಸ್ಟಾಪ್ ಲಾಸು ಈ ಕನ್ಸಾಲಿಡೇಷನ್ ಫೇಸ್ಗಿಂತ ಕೆಳಗಡೆ ಇಟ್ಕೋಬೇಕು. ಇದು ಎಂಟ್ರಿ, ಇದು ಸ್ಟಾಪ್ ಲಾಸು, ಟಾರ್ಗೆಟು ನಿಮ್ಮ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಯಾವ್ದು ಇಟ್ಕೊಂಡಿರುತ್ತೆ ಅದು. ಸೊ ಇದರಲ್ಲೂ ಅಷ್ಟೇ ಅಕ್ಯುಮುಲೇಷನ್ ಫೇಸ್ ಅಲ್ವಾ. ಅಕ್ಯುಮುಲೇಷನ್ ಫೇಸು ನಿಮ್ಮ ಎಂಟ್ರಿ ಬ್ರೇಕ್ಔಟ್ ಆದಾಗಿರ್ಬೇಕು. ಈ ರ್ಯಾಲಿನಲ್ಲಿ ಇಲ್ಲಿ ಎಂಟ್ರಿ ತಗೊಂಡ್ರೆ ನೀವು ಎಸ್ ಎಲ್ ನ ಇಲ್ಲಿಟ್ಟು 2 ಟೈಮ್ಸ್ನು ನೀವು ಟೇಕ್ ಪ್ರಾಫಿಟ್ ಇಟ್ಕೋಬಹುದು. ಸೇಮ್ ಅದೇ ರೀತಿ ಆಪೋಸಿಟ್ ಡ್ರಾಪ್ ಬೇಸ್ ಡ್ರಾಪ್ ಮತ್ತೆ ರ್ಯಾಲಿ ಬೇಸ್ ಡ್ರಾಪ್ ಅಲ್ಲಿ. ಸೊ ಡ್ರಾಪ್ ಬೇಸ್ ಡ್ರಾಪ್, ರ್ಯಾಲಿ ಬೇಸ್ ಡ್ರಾಪ್, ಈ ಎರಡರಲ್ಲೂ ನೀವು ಬ್ರೇಕ್ ಡೌನ್ ಆದಾಗ ಅಥವಾ ಬ್ರೇಕ್ಔಟ್ ಡೌನ್ವರ್ಡ್ ಅಲ್ಲಿ ಬ್ರೇಕ್ಔಟ್ ಆದಾಗ ನೀವು ಎಂಟ್ರಿನ ತಗೋಬೇಕು. ಸೊ ಇಲ್ಲಿ ಡೌನ್ವರ್ಡ್ ಬ್ರೇಕ್ ಆಗಿದೆ, ಇಲ್ಲಿ ನೀವು ಎಂಟ್ರಿ ತಗೊಂಡ್ರೆ ನಿಮ್ಮ ಎಸ್ ಎಲ್ ಇಲ್ಲಿ ಕನ್ಸಾಲಿಡೇಷನ್ ಮೇಲ್ಗಡೆ ಇರಬೇಕು, 2 ಟೈಮ್ಸ್ ರಿಸ್ಕ್ ರಿವಾರ್ಡು ನಿಮ್ಮ ಟೇಕ್ ಪ್ರಾಫಿಟ್ ಇರಬೇಕು. ಇಲ್ಲೂ ಅಷ್ಟೇ. ಓಕೆನಾ, ಇದು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತಾನೂ ಅನ್ಬೋದು. ಸೆಟ್ ಅ ಸ್ಟಾಪ್ ಲಾಸ್ ಜಸ್ಟ್ ಬಿಲೋ ದ ಬೇಸ್ ಫಾರ್ ಆರ್ ಬಿ ಆರ್. ನಾನು ಹೇಳಿದಂಗೆ ಕನ್ಸಾಲಿಡೇಷನ್ ಫೇಸ್ ಆದ್ಮೇಲೆ ಪ್ಯಾಟರ್ನ್ ಟು ಮ್ಯಾನೇಜ್ ಅವರ್ ರಿಸ್ಕ್. ಓಕೆನಾ, ರಿಸ್ಕ್ ನ ಮ್ಯಾನೇಜ್ ಮಾಡಬೇಕು ಅಂದ್ರೆ ಅದೇ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಇರಬೇಕು. ಯೂಸ್ ದಿ ಪ್ರೀವಿಯಸ್ ಹೈ ಆರ್ ಲೋ ಆಸ್ ಅನ್ ಇನಿಷಿಯಲ್ ಪ್ರಾಫಿಟ್ ಟಾರ್ಗೆಟ್ ಅಂಡ್ ಅಡ್ಜಸ್ಟ್ ಬೇಸ್ಡ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಬ್ರೇಕ್ಔಟ್. ಸೊ ಇದನ್ನೆಲ್ಲ ನೀವು ಹೋಗ್ತಾನೆ ಕಲ್ತ್ಕೋತೀರಾ ಯಾವ ರೀತಿ ಟಾರ್ಗೆಟ್ ಸ್ಟಾಪ್ ಲಾಸ್ ಸೆಟ್ ಮಾಡೋದು ಅಂತ. ಆದರೆ ಇದು ಪ್ಯಾಟರ್ನ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಎಂಟ್ರಿ ತಗೋಬಹುದು ಅಂತ. ಸೊ ಯಾವ ರೀತಿ ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ, ಯಾಕಂದ್ರೆ ಯಾವುದೇ ಒಂದು ಸ್ಟ್ರಾಟಜಿ ನ ಅಳವಡಿಸ್ಕೊಳಕ್ ಹೋಗಕ್ಕೂ ಮುಂಚೆ ತುಂಬಾ ಮಿಸ್ಟೇಕ್ ಮಾಡ್ತೀವಿ. ಅದು ಏನಕ್ಕೆ ಅಂದ್ರೆ ಕ್ವಾಲಿಟಿ ಸ್ಕ್ರೀನ್ ಟೈಮ್ ಹಾಕ್ಬೇಕು. ಒಂದ್ಸಲ ಕ್ವಾಲಿಟಿ ಸ್ಕ್ರೀನ್ ಟೈಮ್ ಹಾಕಿದ್ರೆ ಈ ಎಲ್ಲಾ ಕಾಮನ್ ಮಿಸ್ಟೇಕ್ಸ್ ಗಳನ್ನ ತುಂಬಾ ಚೆನ್ನಾಗಿ ಅವಾಯ್ಡ್ ಮಾಡಬಹುದು. ಫಸ್ಟ್ ಕೆಲವೊಂದ್ಸಲ ಫಾಲ್ಸ್ ಬ್ರೇಕ್ಔಟ್. ಬಿ ಕಾಶಿಯಸ್ ಆಫ್ ಫಾಲ್ಸ್ ಬ್ರೇಕ್ಔಟ್ಸ್ ವೇರ್ ದ ಪ್ರೈಸ್ ಬ್ರೀಫ್ಲಿ ಮೂವ್ಸ್ ಔಟ್ ಆಫ್ ದ ಬೇಸ್ ಅಂಡ್ ದೆನ್ ರಿವರ್ಸಸ್ ಡೈರೆಕ್ಷನ್. ಯೂಸ್ ವಾಲ್ಯೂಮ್ ಅಂಡ್ ಕನ್ಫರ್ಮೇಶನ್ ಟು ಅವಾಯ್ಡ್ ದೀಸ್ ಟ್ರಾಪ್ಸ್. ಓಕೆನಾ, ಸೊ ಯಾವುದೋ ಒಂದು ಅಥವಾ ಡ್ರಾಪ್ ಬೇಸ್ ಡ್ರಾಪ್ ಇರುತ್ತೆ ಅನ್ಕೊಳ್ಳಿ. ಕೆಲವೊಂದ್ಸಲ ಏನಾಗುತ್ತೆ, ಈ ಡ್ರಾಪ್ ಬೇಸ್ ಡ್ರಾಪ್ ಅಲ್ಲ. ಸೊ ಇದು ನಾವು ಬೇಸ್ ಅನ್ಕೊಂಡು ನಾವು ಅಕಸ್ಮಾತ್ ಇಲ್ಲಿ ಕೆಲವೊಂದ್ಸಲ ಬ್ರೇಕ್ಔಟ್ ಆಗುತ್ತೆ. ಓಕೆ, ಬ್ರೇಕ್ಔಟ್ ಹಾಕಿದೆ ಅಂತ ನಾವು ಏನಾದರೂ ಡೌನ್ವರ್ಡ್ಸ್ಗೆ ಎಂಟರ್ ಆದ್ರೆ ವಾಪಸ್ ವಿಕೌಟ್ ಆಗ್ಬಿಟ್ಟು ನೆಕ್ಸ್ಟ್ ರ್ಯಾಲಿ ಮಾಡ್ಬೋದು. ಸೊ ಇನ್ಸ್ಟೆಡ್ ಆಫ್ ಡಿ ಫಾರ್ಮ್ ಆಗೋ ಬದಲು DBR ಫಾರ್ಮ್ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಕಾಶಿಯಸ್ ಆಗಿ ನೋಡಿಕೊಂಡು ಇದ್ರ ಜೊತೆಗೆ ನಮ್ಮ ವಾಲ್ಯೂಮು ಮತ್ತೆ ಕೀ ಲೆವೆಲ್ಸು ಮತ್ತೆ ಹೈಯರ್ ಟೈಮ್ ಫ್ರೇಮ್ ಸ್ಟ್ರಕ್ಚರು ಇದನ್ನೆಲ್ಲಾನು ಅಲೈನ್ ಮಾಡ್ಕೊಂಡಾದ್ಮೇಲೆ ನಾವು ಎಂಟ್ರಿ ತಗೋಬೇಕು. ಇಲ್ಲ ಅಂದ್ರೆ ಇಲ್ಲಿ ಹೇಳ್ದಂಗೆನೆ ಫೇಕ್ಔಟ್ ಕೊಡ್ತಾರೆ, ಕೆಲವೊಂದ್ಸಲ ವಾಲ್ಯೂಮು ಪುಷ್ ಮಾಡ್ಬಿಡ್ತಾರೆ. ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ನಾನು ಕರೆಕ್ಟ್ ಮಾರ್ಕೆಟ್ ಸೈಡಲ್ಲಿ ಇದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ಎಂಟರ್ ಆಗಬೇಕು. ಇಗ್ನೋರಿಂಗ್ ಮಾರ್ಕೆಟ್ ಕಂಟೆಕ್ಸ್ಟ್. ನಾನು ಆಗಲೇ ಹೇಳ್ದಂಗೆ ಯಾವುದೋ ಒಂದು ಟೈಮ್ ಫ್ರೇಮ್ನ ನೋಡಿಕೊಂಡು ನಾವು ಮಾಡ್ಕೊಳಂಗಿಲ್ಲ. ಇಡೀ ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಸ್ಟ್ ಯಾವ ರೀತಿ ಇದೆ,
ಹೈಯರ್ ಹೈಸ್ ಮಾಡ್ತಿದ್ಯಾ, ಲೋವರ್ ಲೋಸ್ ಮಾಡ್ತಿದ್ಯಾ. ಆಲ್ವೇಸ್ ಕನ್ಸಿಡರ್ ದಿ ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಟ್. ದೀಸ್ ಪ್ಯಾಟರ್ನ್ಸ್ ಆರ್ ಮೋರ್ ರಿಲಯಬಲ್ ವೆನ್ ಅಲೈನ್ಡ್ ವಿತ್ ದಿ ಬ್ರಾಡರ್ ಮಾರ್ಕೆಟ್ ಟ್ರೆಂಡ್. ನಾನು ಹೇಳ್ದಂಗೆ ತುಂಬಾ ಕನ್ಫರ್ಮೇಶನ್ ಆದ್ಮೇಲೆ ಅದ್ರ ಜೊತೆಗೆ ವಾಲ್ಯೂಮ್ ನೋಡಿ, ಪ್ರೈಸ್ ಆಕ್ಷನ್ ನೋಡಿ, ಆಮೇಲೆ ನೀವು ತಗೋಬೇಕು ಯಾವುದೇ ಒಂದು ಟ್ರೇಡ್ ಆದ್ರೂ. ಮಾರ್ಕೆಟ್ ಕಂಟೆಕ್ಸ್ನ ಬಿಟ್ರೆ ಇಡೀ ಓವರ್ ಆಲ್ ಪ್ರೈಸ್ ಆಕ್ಷನ್ ಏನೇ ಅನಾಲಿಸಿಸ್ ಮಾಡಿದ್ರು ತಪ್ಪಾಗ್ಬಿಡುತ್ತೆ. ಅಥವಾ ಯಾವುದೇ ರೀತಿ ಪ್ಯಾಟರ್ನ್ಸ್ ಸ್ಟ್ರಾಟಜೀಸ್ ಗೊತ್ತಿದ್ರು ವರ್ಕೌಟ್ ಆಗಲ್ಲ. ಪ್ಲಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ನೀವು ಅಕಸ್ಮಾತ್ ಸ್ಟಾಪ್ ಲಾಸ್ ಅಲ್ಲಿ ಪ್ರೈಸ್ ಬಂದಾಗ ನೀವು ಎಕ್ಸಿಟ್ ಆಗ್ಲಿಲ್ಲ, ಓಕೆ ಮೇ ಬಿ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಇನ್ನೂ ಕೆಳಗಡೆ ಹೋಗ್ಬೋದು ನನ್ನ ಡೈರೆಕ್ಷನ್ ಅಲ್ಲೇ ಅಂತ ಅನ್ಕೊಂಡ್ರೆ, ನೀವು ಕರೆಕ್ಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ ಅಂತಂದ್ರೆ ತುಂಬಾ ತುಂಬಾ ಏಟ್ ಆಗುತ್ತೆ. ಯಾಕಂದ್ರೆ ನಾನು ಈ ಫೇಸ್ನ ದಾಟೆ ಬಂದಿರೋನು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ತುಂಬಾ ಕಲಿಬೇಕು. ನೀವು ಸ್ಟ್ರಾಟಜಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಇದು 50%, ಇದು 50% ಇದ್ರೇನೆ ನಿಮ್ದು 100% ರಿಸಲ್ಟ್ಸ್ ಬರೋದು. ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮರೆತರೆ ನೀವು 100% ವರ್ಕಿಂಗ್ ಸ್ಟ್ರಾಟಜಿ ಇದ್ರೂ ವರ್ಕೌಟ್ ಆಗಲ್ಲ. ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.